ಘೋರಾತಿ ಘೋರ ಘಟನೆಗೆ ಬೆಂಗಳೂರು ಸಾಕ್ಷಿಯಾಗಿದೆ. ಯುವತಿಯ ಬರ್ಬರ ಹತ್ಯೆ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದೆ. ಮಹಾಲಕ್ಷ್ಮಿ 26 ವರ್ಷ ಕೊಲೆಯಾದಂತಹ ಯುವತಿ ಅನ್ನೋದು ಗೊತ್ತಾಗ್ತಾ ಇದೆ. ಹೊರ ರಾಜ್ಯದಿಂದ ಬಂದು ಬೆಂಗಳೂರಿನಲ್ಲಿ ಮಹಾಲಕ್ಷ್ಮಿ ನೆಲೆಸಿದ್ಲು. ಮೊದಲ ಮಹಡಿಯಲ್ಲಿ ಯುವತಿ 1 BHK ಮನೆಯಲ್ಲಿ ಕೊಲೆಯಾಗಿದ್ದಾಳೆ. FSL ಟೀಮ್ ಬರಲಿದೆ, ಸಮಗ್ರ ತನಿಖೆಯನ್ನ ಮಾಡಲಿದ್ದೇವೆ. 4-5 ದಿನಗಳ ಹಿಂದೆ ಕೊಲೆಯಾಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಘಟನಾ ಸ್ಥಳದಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಹೆಚ್ಚುವರಿ ಪೊಲೀಸ್ ಆಯುಕ್ತರಾದಂತಹ ಸತೀಶ್ ಕುಮಾರ್ ಅವರು ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಘೋರಾತಿ ಘೋರ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಇಡೀ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿರುವಂತಹ ಕೊಲೆ ಪ್ರಕರಣ ಇದು. 30 ತುಂಡುಗಳಾಗಿ ತುಂಡರಿಸಲಾಗಿದೆ ದೇಹವನ್ನ. ಯುವತಿ ಯಾರು ಅನ್ನೋದು ಗೊತ್ತಾಯ್ತಾ? ಆಕೆಯ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಸಿಗ್ತಾ ಇದೆಯಾ ನರಸಿಂಹಮೂರ್ತಿ? ಪ್ರೇಮ ಯುವತಿ ಮಹಾಲಕ್ಷ್ಮಿ ಅಂತೇಳಿ ಕೊಲೆಯಾದಂತಹ ಈಕೆ ಸುಮಾರು 6 ತಿಂಗಳ ಹಿಂದೆ ಈ ಒಂದು ವೈಯಾಲಿ ಕಾವಲ್ನ ಮುನೇಶ್ವರ ಬ್ಲಾಕ್ನ ಪೈಪ್ ಲೈನ್ ಅಲ್ಲಿ ಇರ್ತಕ್ಕಂತಹ ಈ ಒಂದು ಮನೆಗೆ ಬಾಡಿಗೆಗೆ ಬಂದಿದ್ಲು ಅನ್ನೋ ಮಾಹಿತಿಗಳು ಲಭ್ಯವಾಗ್ತದೆ. ಈ ಒಂದು ಮನೆಯ ಮೊದಲ ಮಹಡಿಯಲ್ಲಿ ಆಕೆ ವಾಸವನ್ನ ಮಾಡ್ತಿದ್ರು. 6 ತಿಂಗಳ ಹಿಂದೆ ಆ ಮಹಿಳೆಗೆ ಮದುವೆಯಾಗಿದೆ, ಮತ್ತೆ ಗಂಡ ಕೂಡ ಇದ್ದಾನೆ, ಒಂದು ಮಗು ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಇನ್ ಬಿಟ್ವೀನ್ ಮಧ್ಯದಲ್ಲಿ ಎಲ್ಲೋ ಗಂಡ ಹೆಂಡತಿ ನಡುವೆ ಮನಸ್ತಾಪ ಬಂದಂತೆ ಕಾಣಿಸ್ತಿದೆ. ಹೀಗಾಗಿ ಆಕೆ ಸದ್ಯಕ್ಕೆ ಗಂಡನ ಜೊತೆ ಇಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿಯೇ ಗಂಡನಿಂದ ದೂರಾಗಿ ಆಕೆ ಈ ಒಂದು ವಿನಾಯಕ ಲೇಔಟ್ ನಲ್ಲಿ ಇರ್ತಕ್ಕಂತಹ ಈ ಒಂದು ಬಾಡಿಗೆ ಮನೆಯಲ್ಲಿ ಆಕೆ ವಾಸವನ್ನ ಮಾಡ್ತಿದ್ಲು. ಇನ್ ಬಿಟ್ವೀನ್ ಯಾರೋ ಒಬ್ಬಾತ ಆಕೆಯನ್ನ ಪಿಕಪ್ ಡ್ರಾಪ್ ಮಾಡುವ ಕೆಲಸವನ್ನ ಮಾಡ್ತಿದ್ದ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಇದೀಗ ಆತನೇ ಕೊಲೆಯನ್ನ ಮಾಡಿರ್ತಕ್ಕಂತಹ ಶಂಕೆಗಳು ಕೂಡ ವ್ಯಕ್ತವಾಗ್ತಿದೆ. ಯಾಕಂತ ಹೇಳಿದ್ರೆ 30ಕ್ಕೂ ಹೆಚ್ಚು ತುಂಡುಗಳನ್ನಾಗಿ ಆಕೆಯನ್ನ ಕತ್ತರಿಸಿ ಕೊಲೆಯನ್ನ ಮಾಡಿದ್ದಾನೆ. ಮೊದಲಿಗೆ ಕೊಲೆಯನ್ನ ಮಾಡಿ ಆ ಬಳಿಕ ಆಕೆಯನ್ನ ತುಂಡು ತುಂಡಾಗಿ ಕತ್ತರಿಸಿದ್ದಾನೆ. ಸಂಪೂರ್ಣವಾಗಿ ಕತ್ತರಿಸಿದಂತಹ ಬಳಿಕ ಇಡೀ ಫ್ರಿಡ್ಜ್ ನಲ್ಲಿ, ಅಂದ್ರೆ ಸಿಂಗಲ್ ಡೋರ್ನ ಆ ಒಂದು ಫ್ರಿಡ್ಜ್ ನಲ್ಲಿ ಆಕೆಯನ್ನ ಸಂಪೂರ್ಣವಾಗಿ ತರಕಾರಿಯನ್ನ ಜೋಡಿಸಿಡುವ ಕೆಲಸವನ್ನ, ಆಕೆಯ ಮೃತದೇಹಗಳನ್ನ ತರಕಾರಿ ಜೋಡಿಸುವಂತೆ ಫ್ರಿಡ್ಜ್ ನಲ್ಲಿ ಇಟ್ಟಿದ್ದಾನೆ. ಫ್ರಿಡ್ಜ್ ಆನ್ ಇದ್ದಿದ್ರಿಂದ ಅಷ್ಟು ಸುಲಭವಾಗಿ ವಾಸನೆ ಬಂದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಈ ತಿಂಗಳ ಆರಂಭದಲ್ಲೇ ಈ ಕೊಲೆ ಆಗಿರಬಹುದು ಅನ್ನೋ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸ್ತಿದ್ದಾರೆ. ಇಷ್ಟು ಸುಲಭವಾಗಿ ಒಂದು ಕೊಲೆಯನ್ನ ಅದು ತುಂಡು ತುಂಡಾಗಿ ಕತ್ತರಿಸಿ ಆತ ಈ ರೀತಿ ಮಾಡಿದ್ದಾನೆ ಅಂತ ಹೇಳಿದ್ರೆ ಆತ ಯಾವ ರೀತಿಗೆ ಆತನ ಮನಸ್ಥಿತಿ ಇರಬೇಕು. ಹೀಗಾಗಿ ಆತನ ಪತ್ತೆಗಾಗಿ ಇದೀಗ ಕೆಲಸವನ್ನ ಪೊಲೀಸರು ಆರಂಭ ಮಾಡಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಇದೀಗ ಮನೆಯ ಒಳಭಾಗದಲ್ಲಿ ಆಕೆ ಬಳಸ್ತಿದ್ದಂತಹ ಮೊಬೈಲ್ ಕೂಡ ಇದೆ. ಹೀಗಾಗಿ ಆ ಮೊಬೈಲ್ನ ಆಧಾರದ ಮೇಲೆ ಯಾರು ಆಕೆ ಅನ್ನೋದ್ರ ಪತ್ತೆಯನ್ನ ಮಾಡಲಾಗಿದೆ. ಅದ್ರ ಜೊತೆಗೆ ಇದೀಗ ಆಕೆಯ ಒಡನಾಟವನ್ನು ಹೊಂದಿದಂತಹ ಆ ಹಂತಕ ಯಾರು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಹುಡುಕಾಟವನ್ನ ನಡೆಸುವ ಕೆಲಸವನ್ನ ಮಾಡ್ತಿದ್ದಾರೆ. ಆ ಸಿಂಗಲ್ ಡೋರ್ ಫ್ರಿಡ್ಜ್ ನಲ್ಲಿ ಆಕೆಯ ಶವವನ್ನ ತುಂಡು ತುಂಡಾಗಿ ಕತ್ತರಿಸಿದ್ದಾನೆ. ಆತನ ಆಲೋಚನೆ ಇಲ್ಲ ಹೊರಗಡೆ ಶವವನ್ನ ತೆಗೆದುಕೊಂಡು ಹೋದ್ರೆ ನಾನು ಆರಾಮಾಗಿ ತಗ್ಲಾಕೊಂಡ್ಬಿಡಬಹುದು ಅನ್ನೋ ಆಲೋಚನೆ ಆತನಿಗೆ ಇತ್ತೋ ಏನೋ. ಹೀಗಾಗಿಯೇ ಸಂಪೂರ್ಣವಾಗಿ ತುಂಡು ತುಂಡಾಗಿ ಕತ್ತರಿಸಿ ಕೊಲೆ ಮಾಡಿ ಫ್ರಿಡ್ಜ್ ನಲ್ಲಿ ಇಟ್ಟು ಹೊರ ಹೋಗುವ ಕೆಲಸವನ್ನ ಮಾಡಿದ್ದಾನೆ. ಮತ್ತೆ ಕೊಲೆಯಾದಂತಹ ಸಂದರ್ಭದಲ್ಲಿ ಮಗು ಇಲ್ಲಿ ಇರ್ಲಿಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗಿದೆ. ಅಂದ್ರೆ ಮಗು ಇಲ್ಲಿ ಇರ್ಲಿಲ್ಲ, ಮಗು ಬೇರೆಯವರ ಜೊತೆ ಇತ್ತು ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಸದ್ಯಕ್ಕೆ ವೈಯಾಲಿ ಕಾವಲ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಕೊಲೆ ಪ್ರಕರಣ ದಾಖಲಾಗಿದೆ. ಹಂತಕನಿಗಾಗಿ ಹುಡುಕಾಟವನ್ನ ನಡೆಸುವ ಕೆಲಸವನ್ನ ಮಾಡಲಾಗ್ತಿದೆ.